ತಮ್ಮ ಪರಿಚಯ ಸರ್. ನಮಸ್ಕಾರ, ನಾನು ಡಾಕ್ಟರ್ ರಘುನಂದನ ಎಸ್ ಅಂತ ಮಾನಸ ಕೀಲುಮೂಳೆ ಆಸ್ಪತ್ರೆಯಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನಮ್ಮ ಮಾನಸ ಕೀಲುಮೂಳೆ ಆಸ್ಪತ್ರೆ ಅನ್ನೋದು 2013ರಲ್ಲಿ ಓಪನ್ ಆಯಿತು. ಡಾಕ್ಟರ್ ಟಿ ಮಂಜುನಾಥ್, ರಿಟೈರ್ಡ್ ಪ್ರೊಫೆಸರ್ ಆಫ್ ಆರ್ಥೋಪೆಡಿಕ್ಸ್, KR ಹಾಸ್ಪಿಟ್ಲು, ಇವರು ನಮ್ಮ ದೊಡ್ಡಪ್ಪನವರು ಕೂಡ. ಅವ್ರ ಜೊತೆ ಸೇರಿ ನಾವು 2013ರಲ್ಲಿ ಈ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಅವಾಗಿಂದ ಸತತವಾಗಿ 13 ವರ್ಷ ನಾವು ಈ ಹಾಸ್ಪಿಟ್ಲನ್ನ ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ. ಸುಮಾರು ಬಡವರಿಗೆ, ನೋವಲ್ಲಿದ್ದವ್ರಿಗೆ, ಕೀಲು ಮೂಳೆ ತೊಂದರೆ ಇದ್ದವ್ರಿಗೆ ನಾವು ಇದನ್ನು ನಮ್ಮ ಸೇವೆಯನ್ನು ಕೊಡ್ತಾ ಬರ್ತಾಯಿದ್ದೀವಿ. ಅದೇ ಥರ ಈ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಾವು ಈಗ ಒಂದು ಮೆಗಾ ಕ್ಯಾಂಪ್, ಆರ್ಥೋಪೆಡಿಕ್ ಕ್ಯಾಂಪನ್ನು ದಿನಾಂಕ 24 ಮಾರ್ಚ್ 2026ರಂದು ನಾವು ಅದನ್ನು ಹಮ್ಮಿಕೊಂಡಿದ್ವಿ. ಈ ಕ್ಯಾಂಪು 13ನೇ ವಾರ್ಷಿಕೋತ್ಸವದಕ್ಕಿಂತ ಪ್ರತಿ ವಾರ್ಷಿಕೋತ್ಸವಕ್ಕೂ ನಾವು ಈ ಥರದ ಒಂದು ಕ್ಯಾಂಪನ್ನು ಮಾಡೇ ಮಾಡ್ತೀವಿ. ಈ ಕ್ಯಾಂಪಲ್ಲಿ ಹಲವಾರು ಪ್ರಯೋಜನಗಳಿರುತ್ತೆ. ಒಂದು ಎಕ್ಸ್ರೇ ಮೇಲಾಗಲಿ, ರಕ್ತ ಪರೀಕ್ಷೆ ಮೇಲೆ, ಸ್ಕ್ಯಾನಿಂಗ್ ಮೇಲೆ ಎಲ್ಲದಕ್ಕೂ ರಿಯಾಯಿತಿ ಇರುತ್ತೆ. ವೈದ್ಯರ ತಪಾಸಣೆ ಉಚಿತವಾಗಿರುತ್ತೆ. ಆಮೇಲೆ ಫಿಸಿಯೋಥೆರಪಿಗೆ ರಿಯಾಯಿತಿ ದರದಲ್ಲಿ ಫಿಸಿಯೋಥೆರಪಿ ಆಗ್ತದೆ. ಆಮೇಲೆ ಶಸ್ತ್ರಚಿಕಿತ್ಸೆ ಪ್ಯಾಕೇಜ್ ಮೇಲೆ ರಿಯಾಯಿತಿ ಇರ್ತದೆ. ಈ ಥರ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಮೊದಲನೇದಾಗಿ ನಾವು ಫೇಲ್ಯೂರ್ ಕೇಸಸ್, ಅಂದರೆ ವಾಸಿ ಆಗದೇ ಇರೋಂಥ ಕೀಲು ಮೂಳೆ ತೊಂದರೆಗಳಿಗೆ ನಾವು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದನ್ನು ನಾವು ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಇದಲ್ಲದೆ ಕೀವುಗಟ್ಟರ ಮೂಳೆಗಳು, ಡೊಂಕಾಗಿರೋ ಕಾಲುಗಳು, ತುಂಡಾಗಿರೋ ಕಾಲುಗಳು, ಇದಕ್ಕೆಲ್ಲದಕ್ಕೂ ನಾವು ಸರಿ ಮಾಡುವಂಥ ಚಿಕಿತ್ಸೆನ ನಾವು ಕೊಡ್ತಾಯಿದ್ದೀವಿ. ಅದಲ್ಲದೆ ಡಯಾಬಿಟಿಕ್ ಫುಟ್, ವಾಸಿ ಆಗದೇ ಇರೋ ಕಾಯಿಲೆ, ಡಯಾಬಿಟೀಸ್ನಿಂದ ವಾಸಿ ಆಗದೇ ಇರೋ ಕಾಯಿಲೆ, ಗ್ಯಾಂಗ್ರೀನ್ಗಳು, ಇದನ್ನೆಲ್ಲ ಸರಿ ಮಾಡುವಂಥ TTT ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇದೆ. ಅದಲ್ಲದೆ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ಸ್ಪೈನ್ ಸರ್ಜರಿ, ಕೀಹೋಲ್ ಅಂದರೆ ಆರ್ಥ್ರೋಸ್ಕೋಪಿಕ್ ಸರ್ಜರಿ, ಲಿಗಮೆಂಟ್ ಇಂಜುರಿ, ಇದೆಲ್ಲದಕ್ಕೂ ನಮ್ಮಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ. ಇದನ್ನು ನುರಿತ ಚಿಕಿತ್ಸಾ ತಜ್ಞರಲ್ಲಿ ನಾವೆಲ್ಲ ಮಾಡ್ತಾಯಿದ್ದೀವಿ. ಅದಲ್ಲದೆ ನಮ್ಮಲ್ಲಿ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಸೆಂಟರ್ ಕೂಡ ಇದೆ. ಈ ಬೆನ್ನು ಹುರಿ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಚಿಕಿತ್ಸೆಯನ್ನು ಆಪರೇಷನ್ ಇಲ್ಲದೆ ಸರಿ ಮಾಡುವಂಥ ರೋಬೋ ಸ್ಪೈನ್ ಅನ್ನೋ ಯಂತ್ರ ನಮ್ಮಲ್ಲಿದೆ. ಅದು ನಮ್ಮ ಫಿಸಿಯೋಥೆರಪಿಯಲ್ಲಿ ಒಂದು ಅಡ್ವಾನ್ಸ್ಡ್ ಆರ್ಥೋಪೆಡಿಕ್ ಫಿಸಿಯೋಥೆರಪಿ ಕ್ಲಿನಿಕಲ್ಲಿ ನಾವು ಅದನ್ನು ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ. ಕೆಲವೊಂದು ಕಡೆ ಸರ್, ಕೆಲವು ಸಾಮಾನ್ಯ ಜನರಿಗೆ ಈ ಕೀಲು ಮತ್ತು ಮೂಳೆ ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅದ್ರ ಬಗ್ಗೆ ಸಣ್ಣ ಗಾಯ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾರೆ, ಕೊನೆ ಮೂಮೆಂಟಲ್ಲಿ ಬರ್ತಾರೆ. ಅದ್ರ ಬಗ್ಗೆ ಜನರು ಯಾವ ರೀತಿ ಮಾಹಿತಿ ಗೊತ್ತಾಗುತ್ತೆ ಅಂತ ಸರ್? ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಒಂದು ಗಾಯ ಆದಾಗ ನಾವು ಪ್ರಥಮ ಚಿಕಿತ್ಸೆ ತೊಗೊಂಡು ಸುಮ್ಮನೆ ಆಗ್ಬಿಡ್ಬಾರ್ದು. ಅದನ್ನು ನುರಿತ ತಜ್ಞರ ಹತ್ರ ತೋರಿಸ್ಕೋಬೇಕು. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆನ ಮಾಡಿದಾಗ ಚಿಕಿತ್ಸೆ ಯಶಸ್ವಿ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಕೆಲವೊಂದು ಸರಿ ಏನಾಗುತ್ತೆ, ನಾವು ನೆಗ್ಲಿಜೆನ್ಸ್ ಮಾಡಿಬಿಡ್ತೀವಿ, ಏನಾಗಿಲ್ಲ, ಚಿಕ್ಕೇಟು ಏನಾಗಿಲ್ಲ ಅಂತ. ಅಂದರೆ ಕೆಲವೊಂದು ವಿಷಯದಲ್ಲಿ ಅದು ಟೈಮ್ ಮೀರಿ ಹೋಗ್ಬಿಟ್ಟಾಗ ನಾವು ಚಿಕ್ಕದಾಗಿ ಸರಿ ಆಗ್ಬೋದಾಗಿತ್ತಂಥ ಪ್ರಾಬ್ಲಮ್ನ ನಾವೇ ನಮ್ಮ ಕೈಯಾರೆ ದೊಡ್ಡದು ಮಾಡ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಯಾವುದೇ ಒಂದು ಏಟಾದಾಗ, ಒಂದು ಏನಾದ್ರು ತೊಂದರೆ ಆದಾಗ ಆವಾಗ ನುರಿತ ತಜ್ಞರಿಗೆ ಅದನ್ನು ತೋರಿಸ್ಬಿಟ್ಟು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದು ನಮ್ಮ ಸಲಹೆ. ನಮಸ್ಕಾರ, ನಾನು ಡಾಕ್ಟರ್ ರಘುನಂದನ ಎಸ್ ಅಂತ ಮಾನಸ ಕೀಲುಮೂಳೆ ಆಸ್ಪತ್ರೆಯಲ್ಲಿ ಕೀಲುಮೂಳೆ ತಜ್ಞನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮಾನಸ ಕೀಲುಮೂಳೆ ಆಸ್ಪತ್ರೆಯಲ್ಲಿ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಒಂದು ಮೆಗಾ ಆರ್ಥೋಪೆಡಿಕ್ ಕ್ಯಾಂಪನ್ನು ಏರ್ಪಡಿಸಿದ್ದೀವಿ. ಈ ಕ್ಯಾಂಪಿನ ಪ್ರಯುಕ್ತ ನಮ್ಮ ಆಸ್ಪತ್ರೆಯಲ್ಲಿ ಕನ್ಸಲ್ಟೇಷನ್, ವೈದ್ಯರ ತಪಾಸಣೆ ಉಚಿತವಾಗಿರುತ್ತೆ. ಎಕ್ಸ್ರೇ ಮೇಲೆ 50% ರಿಯಾಯಿತಿ, ಔಷಧಿ ಮೇಲೆ 20% ರಿಯಾಯಿತಿ, ರಕ್ತ ಪರೀಕ್ಷೆ ಸ್ಕ್ಯಾನಿಂಗ್ಗಳ ಮೇಲೆ 30% ರಿಯಾಯಿತಿ, ಮತ್ತು ಸರ್ಜರಿ ಪ್ಯಾಕೇಜ್ ಮೇಲೆ ವಿಶೇಷ ರಿಯಾಯಿತಿ, ಮತ್ತು ಫಿಸಿಯೋಥೆರಪಿ ಮೇಲೆ 25% ರಿಯಾಯಿತಿ. ಈ ಥರ ಹಲವಾರು ರಿಯಾಯಿತಿ ಮತ್ತು ಸೌಲಭ್ಯಗಳೊಂದಿಗೆ ಈ ಕ್ಯಾಂಪನ್ನು ಒಂದು ದಿನದ ಮಟ್ಟಿಗೆ ನಾಳೆ ಅಂದರೆ 24ನೇ ಮಾರ್ಚ್ 2026ಕ್ಕೆ ನಾವು ಮಾಡ್ತಾಯಿದ್ದೀವಿ. ಮೈಸೂರಿನ ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಎಲ್ಲರಿಗೂ ಕೇಳ್ತೀನಿ. ಏನೇನು ದಾಖಲಾತಿ ತರಬೇಕು ಸರ್? ಏನು ತಾವು ಶಿಬಿರಕ್ಕೆ ಬರ್ಬೇಕಾರೆ ಏನಾದ್ರು ಇದೆಯಾ? ಏನಿಲ್ಲ, ಅವ್ರದ್ದು ಹಳೇದೇನಾದ್ರು ಚಿಕಿತ್ಸೆದು ಇದಿದ್ರೆ ಅದನ್ನೆಲ್ಲ ತರಬೇಕು. ಅವ್ರು ಬಂದು ಅವ್ರ ಪ್ರಾಬ್ಲಮ್ಗಳು ಹೇಳ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು.
ಸಮಯ ಯಾವ ಟೈಮಿಂದ ಯಾವ ಟೈಮ್ ಬೆಳಗ್ಗೆ ಇರುತ್ತೆ? 9ರಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಏನಾದ್ರು ಮೇಜರ್ ಆದರೆ ಮತ್ತು ಮೈನರ್ ಆದರೆ ತಾವು ಇಲ್ಲೇ ಚಿಕಿತ್ಸೆ ಕೊಟ್ಟು ಅದೆಲ್ಲ ಅದಕ್ಕೆ ಪ್ರೊಸೀಜರ್ ನಾವು ಸಲಹೆ ಕೊಡ್ತೀವಿ. ಹಾ. ನಾವು ಸಲಹೆ ಕೊಟ್ಟು ಇದಕ್ಕೆ ಏನು ಮಾಡಬೇಕು ಏನಿದೆ ಅಂತ ಹೇಳ್ತೀವಿ. ಆ ಸಲಹೆ ಉಚಿತವಾಗಿರುತ್ತೆ. ಚಿಕಿತ್ಸೆ ಮೇಲೆ ರಿಯಾಯಿತಿಗಳಿದೆ.